ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಒಳ್ಳೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಿಂಪಲಾಗಿ ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ. ನಾನು ಮಟನ್ ಸಾಂಬಾರು ಯಾವ ರೀತಿ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಜಾಸ್ತಿ ಮಸಾಲೆನ ಬಳಸಲ್ಲ, ಸಿಂಪಲಾಗಿ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ, ಚಪಾತಿ, ಅನ್ನ, ಮುದ್ದೆ ಎಲ್ಲ ಜೊತೆ ತಿನ್ಬೋದು. ಅಷ್ಟು ಸೂಪರಾಗಿರುತ್ತೆ. ಹಾಗಾದರೆ ಬನ್ನಿ, ಸಿಂಪಲಾಗಿ ಟೇಸ್ಟಿಯಾಗಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನೋಡಿ, ನಾನು ಮಟನ್ ತೊಗೊಂಡಿನಿ. ಮಟನ್ ಕ್ಲೀನಾಗಿ ಅರಿಶಿನ ಪುಡಿ ಹಾಕಿ ತೊಳ್ಕೊಂಡಿನಿ. ಯಾವಾಗಲೂ ನಾವು ಮಟನ್ ತೊಗೊಂಬಂದ್ರೆ ಅರಿಶಿನ ಪುಡಿ ಹಾಕಿ ತೊಳ್ಕೊಬೇಕು, ಕ್ಲೀನಾಗಿ ಆಗುತ್ತೆ. ಅದನ್ನು ಕ್ಲೀನಾಗಿ ತೊಳ್ಕೊಂಡಿನಿ. 3-4 ಸಲ ನೀರು ಹಾಕಿ. ಇಲ್ಲಿ ಕುಕ್ಕರ್ ತೊಗೊಂಡಿನಿ. ಕುಕ್ಕರ್ನ ಮಟನ್ ಹಾಕೋತೀನಿ. ಅಂದರೆ ಒಂದೇ ವಿಜಿಲ್ ಮಾಡ್ತೀನಿ, ಜಾಸ್ತಿ ವಿಜಿಲ್ ಮಾಡಲ್ಲ. ಜಾಸ್ತಿ ವಿಜಿಲ್ ಮಾಡಿದ್ರೆ ಜಾಸ್ತಿ ಬೇಯ್ಬಿಡ್ತಾವ. ಅದಕ್ಕೆ ಒಂದೇ ವಿಜಿಲ್ ಮಾಡ್ತಾಯಿದ್ದೀನಿ. ಎಲ್ಲ ಮಟನ್ ಹಾಕೋತೀನಿ. ಮಟನ್ ಹಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ. ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ಚೆನ್ನಾಗಿ ಬೇಯ್ತಾವ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಇವಾಗ ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಲ್ಲ. ಮಟನಲ್ಲಿ ಕೊಬ್ಬೆಲ್ಲ ಸೈಡ್ ತೆಗೆದಿಟ್ಟಿನಿ. ಅಂದರೆ ಮಟನಲ್ಲಿ ಕೊಬ್ಬು ಹಾಕಿ ಬೇಯಿಸಲ್ಲ, ಆಮೇಲೆ ಹಾಕೋತೀನಿ ಕೊಬ್ಬು. ಇವಾಗ ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟಿನಿ. ಇವಾಗ ಸ್ವಲ್ಪ ಅರ್ಧ ಗಿಲಾಸ್ ನೀರು ಹಾಕೋತೀನಿ, ಜಾಸ್ತಿ ಹಾಕಲ್ಲ, ಅರ್ಧ ಗಿಲಾಸ್ ಹಾಕ್ತೀನಿ. ನೀರು ಹಾಕಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ 1 ವಿಜಿಲ್ ಆದರೆ ಸಾಕು. ಮಟನ್ ಬೇಯ್ತನ ಮಸಾಲೆ ರೆಡಿ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿನಿ, ಶುಂಠಿ, ಬೆಳ್ಳುಳ್ಳಿ, 2 ಟೊಮಾಟೊ, ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ. ಇವಾಗ ಕೊಬ್ಬರಿ ಸ್ವಲ್ಪ ಹುರ್ಕೋತೀನಿ. ನಾನು ಯಾವಾಗಲೂ ಮಟನ್ ಸಾರು ಮಾಡಿದ್ರೆ ಕೊಬ್ಬರಿ ಹುರ್ಕೊಂಡು ಹಾಕ್ತೀನಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಹುರ್ಕೋತೀನಿ. ಇಲ್ಲಿ ನೋಡಿ ಹುರ್ಕೊಂಡಿನಿ. ಇವಾಗ ಟೊಮಾಟೊ ಕಟ್ ಮಾಡಿ ಹಾಕಿದ್ದೀನಿ. ಚಕ್ಕೆ, ಲವಂಗ, ಕಾಳುಮೆಣಸು ಎಲ್ಲ ಹಾಕಿದ್ದೀನಿ. ಇವಾಗ ಮಸಾಲ ರುಬ್ಕೋತೀನಿ. ನೋಡಿ, ಮಸಾಲ ರುಬ್ಕೊಂಡಿನಿ. ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿನಿ. ಇವಾಗ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆಗಿದ್ರೆ ಎಣ್ಣೆ ಹಾಕೋತೀನಿ. ಇಲ್ಲಿ ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿದ್ರೆ ರುಬ್ಬಿಟ್ಟಿದ್ದ ಮಸಾಲೆ ಹಾಕೋತೀನಿ. ನಾನು ಮಟನ್ ಸಾರು ಮಾಡಿದ್ರೆ ಈರುಳ್ಳಿ ಹಾಕಲ್ಲ, ಮಸಾಲೆ ಹಾಕೋತೀನಿ. ಅದಕ್ಕೆ ಹಸಿ ಕೊಬ್ಬರಿ ಯಾವಾಗಲೂ ಹುರಿದ್ಬಿಟ್ಟು ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮಟನ್ ಸಾರು ಮಾಡಿದ್ರೆ ಅಷ್ಟೇ ಹುರ್ಕೊಂಡು ಹಾಕ್ತೀನಿ. ನಾನು ಚಿಕನ್ನಾಗ ಹಿಂಗೆ ಹಾಕ್ತೀನಿ, ಹಸಿದೆ. ಚೆನ್ನಾಗಿ ಫ್ರೈ ಮಾಡ್ತೀನಿ. ಮಸಾಲ ಮೇನ್ ಮಸಾಲ ಇರುತ್ತೆ, ಚೆನ್ನಾಗಿ ಫ್ರೈ ಆಗಬೇಕಲ್ಲ. ಶುಂಠಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಚಕ್ಕೆ, ಲವಂಗ ಅದೆಲ್ಲ ಗರಂ ಮಸಾಲ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಕೊಬ್ಬು ಹಾಕ್ತಾಯಿದ್ದೀನಿ. ಕೊಬ್ಬು ಕ್ಲೀನಾಗಿ ತೊಳ್ಕೊಂಡಿನಿ. ಮಟನಲ್ಲಿ ಹಾಕಿ ಬೇಯಿಸಿಲ್ಲ, ಹಿಂಗೆ ಸೈಡಲ್ಲಿ ತೆಗೆದಿಟ್ಟಿದೆ. ಅದು ಕೊಬ್ಬು ಯಾವಾಗಲೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಯಾವಾಗಲೂ ಮಟನ್ ಮಾಡಿದ್ರೆ ಕೊಬ್ಬು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ಮಟನ್ ಕೂಡ 1 ವಿಜಿಲ್ ಆಗೈತಿ, ಸ್ವಲ್ಪ ಬೆಂದೈತಿ. ಇವಾಗ ಮಸಾಲ ಮೇಲೆ ಮುಚ್ಚಿದೆ. ಇವಾಗ ತೆಗೆದು ನೋಡ್ತೀನಿ. ನೋಡಿ, ಎಣ್ಣೆ ಬಿಟ್ಟೈತಿ. ಇನ್ನು ಸ್ವಲ್ಪ ಫ್ರೈ ಮಾಡ್ತೀನಿ, ಆಮೇಲೆ ಮಸಾಲ ಹಾಕೋತೀನಿ. ಅದಕ್ಕೆ ಕೊಬ್ಬು ಹಾಕಿದ್ದಿಲ್ಲ, ಅದು ಎಣ್ಣೆ ಬಿಡುತ್ತೆ. 2 ನಿಮಿಷ ಹಿಂಗೆ ಇಟ್ಟಿದೆ. ಇವಾಗ ಮಸಾಲ ಹಾಕೋತೀನಿ. ಇಲ್ಲಿ ಮಟನ್ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲೆ ಏನು ಹಾಕಲ್ಲ, ಅಂದರೆ ಚಕ್ಕೆ, ಲವಂಗ ಅದೆಲ್ಲ ಗರಂ ಮಸಾಲ ಹಾಕಿದ್ರೆ ಮಸಾಲ ರುಬ್ಕೊಂಡಿನಿ. ಅದೇ ಅರಿಶಿನ ಪುಡಿ ಆವಾಗಲೇ ಮಟನಲ್ಲಿ ಹಾಕಿದ್ದೀನಿ. ಅರಿಶಿನ ಪುಡಿ, ಉಪ್ಪು ಹಾಕಿದ್ದೀನಿ. ಇವಾಗ ಮಸಾಲ ಖಾರ ಪುಡಿ ಹಾಕೋತೀನಿ. ಇದು ಮಸಾಲ ಖಾರ ಪುಡಿ, ಎಲ್ಲ ಮಸಾಲ ಇರುತ್ತೆ. ಅದೇ ಉಳ್ಕಿದ ಮಸಾಲ ಏನು ಹಾಕಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿದ್ದೀನಿ. ಇದು ಕೂಡ 5 ನಿಮಿಷ ಹಿಂಗೆ ಬಿಡ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಕೊಬ್ಬೆಲ್ಲ ಐತಿಲ್ಲ, ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡಬೇಕು. ಆ ಥರ ಫ್ರೈ ಮಾಡ್ತೀನಿ. ಇದೇ ಥರ ಮಟನ್ ಸಾಂಬಾರು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಮಟನ್ನಾಗ ಈರುಳ್ಳಿ ಹಾಕಿ ಮಾಡ್ತಾರೆ, ನಾವು ಈರುಳ್ಳಿ ಹಾಕಲ್ಲ. ಇಲ್ಲಿ ನೋಡಿ, ಮಸಾಲ ಕೂಡ ಫ್ರೈ ಆಗೈತಿ. ಇವಾಗ ಬೇಯಿಸಿದ ಮಟನ್ ಹಾಕೋತೀನಿ. ಮಿಕ್ಸ್ ಮಾಡಿದ್ದೀನಿ. ಇವಾಗ ನೋಡಿ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿಬಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಇನ್ನು ಸ್ವಲ್ಪ ನೀರು ಹಾಕೋತೀನಿ. ಅರ್ಧ ಬೆಂದೈತಿ ಮಟನ್, ಅರ್ಧ ಬೇಯಬೇಕು.
ಕುಕ್ಕರಲ್ಲಿ ಜಾಸ್ತಿ ವಿಜಿಲಾಗಿಬಿಟ್ರೆ ಚೆನ್ನಾಗಿ ಮೆತ್ತಗಾಗ್ಬಿಟ್ರೆ ನಮಗೆ ಇಷ್ಟ ಆಗಲ್ಲ ಅದು. ಅದಕ್ಕೆ ಒಂದೇ ವಿಜಿಲ್ ಮಾಡಿದ್ದೀನಿ. ಅದೇ ಕುದಿ ಬಂದೈತೆ ನೋಡಿ. ನೋಡಿ ಒಂದು 15 ನಿಮಿಷ ಬೇಯಿಸಿದ್ದೀನಿ. ಮಟನ್ ಸಾಂಬಾರು ರೆಡಿ ಆಗೈತಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಸಿಂಪಲಾಗಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ಮಟನ್ ಸಾಂಬಾರು. ನಾನು ಯಾವಾಗಲೂ ಇದೇ ರೀತಿ ಮಟನ್ ಸಾಂಬಾರು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತೀನಿ. ಹೊಸಬರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.